ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಇಂಗ್ಲಿಷ್ ಗ್ರಾಮರ್ನ ಒಂದು ಸೂಪರ್ ಹೀರೋ ಬಗ್ಗೆ ಮಾತಾಡೋಣ. ಅದೇ ಡಿಡ್. ನೋಡಿ, ಇಂಗ್ಲಿಷ್ ಕಲಿಯುವಾಗ ಅರ್ಧಕ್ಕರ್ಧ ಜನ ಕನ್ಫ್ಯೂಸ್ ಆಗೋದೇ ಇಲ್ಲಿ. ಆದರೆ ಇವತ್ತಿನ ಈ ವಿಡಿಯೋ ನೋಡಿದ ಮೇಲೆ ನಾನು ಪ್ರಾಮಿಸ್ ಮಾಡ್ತೀನಿ, ನಿಮ್ಮ ಲೈಫ್ನಲ್ಲಿ ಡಿಡ್ ಬಗ್ಗೆ ಮತ್ತಾವತ್ತೂ ಡೌಟ್ ಬರಲ್ಲ. ಲೆಟ್ಸ್ ಡೈವ್ ಡೀಪ್ ಇನ್ ಟು ದ ವರ್ಲ್ಡ್ ಆಫ್ ಡಿಡ್. ನೋಡಿ ಸ್ಟೂಡೆಂಟ್ಸ್, ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಡಿಡ್ ಅಂದರೆ ಕಂಪ್ಲೀಟ್ ಆಗಿರೋ ಕೆಲಸ, ಅಂದರೆ ಪಾಸ್ಟ್ ಟೆನ್ಸ್, ಭೂತಕಾಲ. ನೋಡಿ, ನೀವು ಯಾವುದೋ ಒಂದು ಕೆಲಸನ ಬೆಳಗ್ಗೆ ಮಾಡಿದ್ರಿ ಅಥವಾ ನಿನ್ನೆ ಮಾಡಿದ್ರಿ, ಇಲ್ಲದೆ ಹೋದರೆ 10 ವರ್ಷದ ಹಿಂದೆ ಮಾಡಿದ್ರಿ ಅಂತಲೇ ಇಟ್ಕೊಳ್ಳೋಣ. ಅದನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದರೆ ಈ ಡಿಡ್ ನಮಗೆ ಬೇಕೇ ಬೇಕು. ನೋಡಿ, ಈಗ ಕನ್ನಡದಲ್ಲಿ ಆಯಿತು, ಮಾಡಿದೆ, ಹೋದರು, ಬಂತು, ಇವೆಲ್ಲದರ ಹಿಂದಿನ ಶಕ್ತಿ ಈ ಡಿಡ್. ನೋಡಿ ಸ್ಟೂಡೆಂಟ್ಸ್, ಈಗ ನಾನು ಹೇಳ್ಕೊಡೋದು ಈ ಇಡೀ ಪಾಠದ ಬ್ರಹ್ಮಾಸ್ತ್ರ. ಇಂಗ್ಲೀಷ್ ಕಲಿಯೋ ಎಷ್ಟೋ ಜನರಿಗೆ ವರ್ಷಗಳಾದರೂ ಈ ಒಂದು ವಿಷಯದಲ್ಲಿ ಕನ್ಫ್ಯೂಷನ್ ಇರುತ್ತೆ. ಇದನ್ನೇ ನಾನು ಪ್ರೊಫೆಸರ್ ಗೋಲ್ಡನ್ ರೂಲ್ ಅಂತ ಕರೆಯೋದು. ಇದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಅರ್ಧ ತಪ್ಪುಗಳು ಇವತ್ತೇ ನಿಂತು ಹೋಗುತ್ತೆ. ನಮ್ಮ ರೂಲ್ ಏನಂದರೆ ಡಿಡ್ ಪ್ಲಸ್ ವರ್ಬ್ 1 ಅಂದರೆ ಒಂದು ವಾಕ್ಯದಲ್ಲಿ ಡಿಡ್ ಬಂದ ತಕ್ಷಣ ಅದರ ಪಕ್ಕದಲ್ಲಿ ಬರೋ ಕ್ರಿಯಾಪದ ಅಥವಾ ಆ್ಯಕ್ಷನ್ ವರ್ಡ್ ಯಾವಾಗಲೂ ತನ್ನ ಮೊದಲ ರೂಪದಲ್ಲೇ ಅಂದರೆ ಪ್ರೆಸೆಂಟ್ ಫಾರ್ಮಲ್ಲೇ ಇರಬೇಕು. ಯಾಕೆ ಗೊತ್ತಾ? ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ. ಸಾಮಾನ್ಯವಾಗಿ ನಾವು ಕೇಳೋದುಂಟು, ಒಂದೇ ಕಾಡಲ್ಲಿ 2 ಸಿಂಹಗಳಿರೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಇಂಗ್ಲಿಷ್ ಗ್ರಾಮರ್ ಕೂಡ ಹಾಗೇನೆ. ಈ ಡಿಡ್ ಅನ್ನೋ ಪದ ಆಲ್ರೆಡಿ ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲದಲ್ಲಿ ಸಿಂಹ ಇದ್ದಂತೆ. ಆ ವಾಕ್ಯದಲ್ಲಿ ಆಲ್ರೆಡಿ ಒಂದು ಪಾಸ್ಟ್ ಟೆನ್ಸ್ ಪದ ಇರಬೇಕಾದ್ರೆ ಅದರ ಪಕ್ಕದಲ್ಲಿ ಮತ್ತೆ ವೆಂಟ್, ಏಟ್, ಸಾ ಅನ್ನೋ ಇನ್ನೊಂದು ಪಾಸ್ಟ್ ಟೆನ್ಸ್ ಸಿಂಹನ ಕರೆತರೋ ಅವಶ್ಯಕತೆ ಆದರೂ ಇದೆಯಾ? ಖಂಡಿತ ಇಲ್ಲ. ಈಗ ಇಲ್ಲಿ ನೋಡಿ, ಎಷ್ಟೋ ಜನ ಅಂದ್ಕೊಳ್ತಾರೆ ಪಾಸ್ಟ್ ಟೆನ್ಸ್ ಅಂದ ತಕ್ಷಣ ಎಲ್ಲವೂ ಪಾಸ್ಟ್ ರೂಪದಲ್ಲೇ ಇರಬೇಕು ಅಂತ. ನೀವು ಡಿಡ್ ಯು ವೆಂಟ್ ಅಂತ ಕೇಳಿದರೆ ಅದು ತಪ್ಪು. ಯಾಕೆ? ಡಿಡ್ ಕೂಡ ಪಾಸ್ಟ್, ವೆಂಟ್ ಕೂಡ ಪಾಸ್ಟ್. 2 ಸಿಂಹಗಳು ಜೊತೆಗಿರಲ್ಲ ಅಂತ ನಾನು ಮೊದಲೇ ಹೇಳಿದ್ದೆ ತಾನೆ. ನೋಡಿ, ಈಗ ಸರಿಯಾದ ರೂಪ ಯಾವುದು ಹಾಗಾದರೆ? ಡಿಡ್ ಯು ಗೋ. ಇದು ಸರಿ. ಇಲ್ಲಿ ಡಿಡ್ ಪಾಸ್ಟ್ ಟೆನ್ಸ್ ಕೆಲಸ ಮಾಡ್ತಾ ಇದೆ, ಹಾಗಾಗಿ ಪಕ್ಕದಲ್ಲಿರೋ ಪದ ಗೋ ಅಂತ ಫ್ರೆಶ್ ಆಗಿ ಇರುತ್ತೆ. ಮತ್ತೆ ಕೆಲವೊಂದು ಎಕ್ಸಾಂಪಲನ್ನು ನೋಡಿ. ನೀನು ಅವನನ್ನು ನೋಡಿದ್ಯಾ ಅಂತ ಕೇಳೋಕೆ ಡಿಡ್ ಯು ಸಾ ಹಿಮ್ ಅನ್ಬೇಡಿ, ಮತ್ತೆ ಡಿಡ್ ಯು ಸಿ ಹಿಮ್ ಅನ್ನಿ. ಹಾಗೆ ನಾನು ಊಟ ಮಾಡಲಿಲ್ಲ ಅನ್ನೋಕೆ ಐ ಡಿಡೆಂಟ್ ಏಟ್ ಅಂತ ಅನ್ಬೇಡಿ, ಐ ಡಿಡೆಂಟ್ ಈಟ್ ಅನ್ನಿ. ಹಾಗೆ ನೆನಪಿಡಿ, ಡಿಡ್ ಬಂದ ಮೇಲೆ ವರ್ಬ್ ಯಾವಾಗಲೂ ಮೊದಲ ರೂಪದಲ್ಲೇ ಇರಬೇಕು. ಈ ರೂಲನ್ನು ಮಾತ್ರ ಮರಿಬೇಡಿ, ಓಕೆನಾ? ಸರಿ ಸ್ಟೂಡೆಂಟ್ಸ್, ಈಗ ನಾವು ಹಿಂದಿನ ಸ್ಲೈಡ್ನಲ್ಲಿ ಸಿಂಹದ ರೂಲ್ ಅಂದರೆ ಗೋಲ್ಡನ್ ರೂಲ್ ಬಗ್ಗೆ ಕಲ್ತಿದ್ವಿ ಅಲ್ವಾ? ಈಗ ಆ ರೂಲನ್ನು ಬಳಸ್ಕೊಂಡು ಪ್ರಶ್ನೆಗಳನ್ನು ಕೇಳೋದು ಹೇಗೆ ಅಂತ ಕಲಿಯೋಣ. ನೋಡಿ, ದಿನನಿತ್ಯದ ಜೀವನದಲ್ಲಿ ನಾವು ಅತಿ ಹೆಚ್ಚು ಪ್ರಶ್ನೆ ಕೇಳೋದು ಈ ಡಿಡ್ಡನ್ನೇ ಬಳಸಿ. ಯಾರಾದರೂ ಊಟ ಮಾಡಿದ್ರಾ, ಕೆಲಸ ಮುಗಿಸಿದ್ರಾ, ಬಂದು ಹೋದ್ರಾ, ಹೀಗೆ ಪ್ರತಿಯೊಂದಕ್ಕೂ ಇದು ಬೇಕೇ ಬೇಕು. ಈಗ ನೀವು ಸ್ಕ್ರೀನ್ ಮೇಲೆ ನೋಡಿ, ಒಂದು ಫಾರ್ಮುಲಾ ಬರುತ್ತೆ. ಡಿಡ್ ಪ್ಲಸ್ ಪರ್ಸನ್ ಪ್ಲಸ್ V1. ನೋಡಿ ಸ್ಟೂಡೆಂಟ್ಸ್, ಇದು ತುಂಬ ಸಿಂಪಲ್ ಫಾರ್ಮುಲಾ. ಮೊದಲು ಡಿಡ್ ಹಾಕಿ, ಆಮೇಲೆ ಯಾರ ಬಗ್ಗೆ ಕೇಳ್ತಾ ಇದ್ದೀರೋ ಆ ಪರ್ಸನ್ ಅಂದರೆ ಐ, ಯು, ಹಿ, ಶಿ, ದೇ ಹಾಕಿ, ಕೊನೆಯಲ್ಲಿ ಆ ಕೆಲಸ ಅಂದರೆ ಆ್ಯಕ್ಷನ್ ಹಾಕಿ. ನೆನಪಿರಲಿ, ಇಲ್ಲಿ ಆ್ಯಕ್ಷನ್ ಪದ ಯಾವಾಗಲೂ V1 ಅಂದರೆ ಮೊದಲ ರೂಪದಲ್ಲೇ ಇರಬೇಕು. ಈಗ ಎಕ್ಸಾಂಪಲ್ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಓಕೆ, ಈಗ ಬೋರ್ಡ್ ಮೇಲೆ ಇರೋ ಈ 3 ವಾಕ್ಯಗಳನ್ನು ಗಮನಿಸಿ. ಇಂಗ್ಲಿಷ್ ಕಲಿಯೋಕ್ಕೆ ಶುರು ಮಾಡಿರೋ ನಿಮಗೆ ಒಂದು ಸಣ್ಣ ಅನುಮಾನ ಇದ್ದೇ ಇರುತ್ತೆ, ಯಾವಾಗ ಯಾವ ಪದ ಬಳಸಬೇಕು ಅಂತ. ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಈ 3 ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಪೂರ್ತಿ ಪಿಕ್ಚರ್ ಕ್ಲಿಯರ್ ಆಗುತ್ತೆ. ಮೊದಲನೇ ಎಕ್ಸಾಂಪಲ್ನಲ್ಲಿ ಡಿಡ್ ಯು ಟೆಲ್, ನೀನು ಹೇಳಿದ್ಯಾ, ಇದನ್ನು ನಾವೀಗ ನೋಡೋಣ. ನೀವು ನಿಮ್ಮ ಫ್ರೆಂಡ್ ಹತ್ರ ಹೋಗಿ ಏಯ್ ನೀನು ಆ ವಿಷಯ ಹೇಳಿದ್ಯಾ ಅಂತ ಕೇಳ್ತೀರಾ ಅಲ್ವಾ? ಅಂದರೆ ಆ ಕೆಲಸ ಆಗಲೇ ಮುಗಿದು ಹೋಗಿದೆ. ಇಲ್ಲಿ ಡಿಡ್ ಯಾಕೆ ಬಂತು? ಯಾಕಂದರೆ ನಾವು ಕೇಳ್ತಾ ಇರೋದು ಮುಗಿದು ಹೋಗಿದ ವಿಷಯದ ಬಗ್ಗೆ. ಇಲ್ಲಿ ಟೆಲ್ ಯಾಕೆ ಬಂತು? ಯಾಕಂದರೆ ನಮ್ಮ ಸಿಂಹದ ರೂಲ್ ನೆನಪಿದೆ ಅಲ್ವಾ? ಡಿಡ್ ಬಂದ ಮೇಲೆ ಕೆಲಸದ ಮೊದಲ ರೂಪ ಅಂದರೆ ಕ್ರಿಯಾಪದ ಯಾವಾಗಲೂ ಪ್ರೆಸೆಂಟ್ ಟೆನ್ಸಲ್ಲೇ ಇರಬೇಕು. ಇದನ್ನು ಯಾವಾಗಲೂ ನಮ್ಮ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಬಿಡ್ಬೇಕು. ಓಕೆ ನೋಡಿ, ಹಾಗಾಗಿ ನಾವು ಏನು ಕೇಳಬೇಕು ಅಂದರೆ ಡಿಡ್ ಯು ಟೆಲ್, ಇದು ಕರೆಕ್ಟ್ ಆನ್ಸರ್. ಡಿಡ್ ಯು ಟೋಲ್ಡ್ ಅಂದರೆ ತಪ್ಪಾಗುತ್ತೆ, ನೆನ್ಪಿಟ್ಕೊಳ್ಳಿ ಮತ್ತೆ. ಓಕೆ, ಎರಡನೇ ಎಕ್ಸಾಂಪಲ್ ನೋಡೋಣ. ಡಿಡ್ ಶಿ ಕಮ್, ಅವಳು ಬಂದ್ಲಾ? ಈಗ ನೋಡಿ, ನಿಮ್ಮ ಮನೆಗೆ ಯಾರೋ ಒಬ್ಬರು ಅತಿಥಿ ಬರಬೇಕಿತ್ತು, ಅವಳು ಬಂದ್ಲಾ ಅಂತ ನೀವು ಕೇಳಬೇಕು. ಇಲ್ಲಿ ನೋಡಿ, ಒಬ್ಬಳೇ ಹುಡುಗಿ ಅಂದರೆ ಶಿ ಇದ್ದಾಳೆ,
ಸಾಮಾನ್ಯವಾಗಿ ಪ್ರೆಸೆಂಟ್ ಟೆನ್ಸಲ್ಲಿ ಡಸ್ ಶಿ ಕಮ್ ಅಂತೀವಿ. ಆದರೆ ಇಲ್ಲಿ ಕೆಲಸ ಮುಗಿದಿದೆ ಅಲ್ವಾ, ಅದಕ್ಕೆ ನಾವು ಕೇಳ್ತಾ ಇರೋದ್ರಿಂದ ಹುಡುಗಿ ಇರಲಿ ಹುಡುಗ ಇರಲಿ ನಾವು ಬಳಸೋದು ಡಿಡ್ ಮಾತ್ರ. ಬರುವುದು ಅಂದರೆ ಕಮ್, ಇಲ್ಲಿ ಕೇಮ್ ಅಂತ ಬಳಸೋ ಹಾಗಿಲ್ಲ. ಸೊ ನೀವೀಗ ಸಿಂಪಲ್ ಆಗಿ ಏನು ಕೇಳಬೇಕು, ಡಿಡ್ ಶಿ ಕಮ್ ಅಷ್ಟೇ. ಓಕೆ, 3ನೇ ಎಕ್ಸಾಂಪಲ್ ನೋಡೋಣ. ಡಿಡ್ ದೇ ವಿನ್, ಅವರು ಗೆದ್ರ. ಕೊನೆಯದಾಗಿ ಒಂದು ಮ್ಯಾಚ್ ನಡೀತಾ ಇತ್ತು ಅಂದ್ಕೊಳ್ಳಿ, ಅವರು ಗೆದ್ರ ಅಂತ ನೀವು ಕೇಳಬೇಕು. ಇಲ್ಲಿ ಅವರು ಅಂದರೆ ದೇ, ತುಂಬ ಜನ ಇದ್ದಾರೆ ಅಲ್ವಾ, ಒಬ್ರಿದ್ರು ಡಿಡ್, ತುಂಬ ಜನರಿದ್ರು ಡಿಡ್. ಮುಗಿದು ಹೋದ ಕೆಲಸಕ್ಕೆ ಡಿಡ್. ಒಬ್ಬನೇ ಬಾಸ್, ಗೆಲ್ಲೋದು ಅಂದರೆ ವಿನ್, ಗೆದ್ರು ಅಂದರೆ ಒನ್. ಆದರೆ ರೂಲ್ ಪ್ರಕಾರ ಡಿಡ್ ಪಕ್ಕದಲ್ಲಿ ಒನ್ ಬರಬಾರ್ದು. ಅದಕ್ಕೆ ನಾವು ಡಿಡ್ ದೇ ವಿನ್ ಅಂತ ಪ್ರಶ್ನೆ ಮಾಡ್ತೀವಿ. ಓಕೆನಾ? ನೋಡಿ ಸ್ಟೂಡೆಂಟ್ಸ್, ಈ 3 ವಾಕ್ಯಗಳಲ್ಲಿ ನೀವು ಗಮನಿಸಿರ್ಬೇಕು, ವ್ಯಕ್ತಿಗಳು ಬದಲಾದ್ರು, ಯು, ಶಿ, ದೇ. ಆದರೆ ಆ ಡಿಡ್ ಮತ್ತು ಕೆಲಸದ ಮೊದಲ ರೂಪ ಅಂದರೆ ಕ್ರಿಯಾಪದ ಪ್ರೆಸೆಂಟ್ ಟೆನ್ಸ್ ಮಾತ್ರ ಬದಲಾಗಲಿಲ್ಲ ಅಲ್ವಾ. ಇದೇ ಇಂಗ್ಲೀಷ್ನ ಮ್ಯಾಜಿಕ್. ನೀವು ಯಾರ ಬಗ್ಗೆ ಬೇಕಾದರೂ ಕೇಳಿ, ಡಿಡ್ ಹಾಕಿ ಆಮೇಲೆ ಕೆಲಸದ ಮೊದಲ ರೂಪ ಹಾಕಿಬಿಟ್ರೆ ನಿಮ್ಮ ಪ್ರಶ್ನೆ ರೆಡಿ. ಸರಿ, ಈಗ ನಾವು ಇಲ್ಲಿವರೆಗೆ ಪ್ರಶ್ನೆ ಕೇಳೋದು ಹೇಗೆ ಅಂತ ಕಲಿತ್ವಿ. ಈಗ ನೋಡಿ, ಜೀವನದಲ್ಲಿ ಯಾವಾಗಲೂ ಹೌದು ಅಂತಲೇ ಹೇಳೋಕ್ಕೆ ಆಗಲ್ಲ ಅಲ್ವಾ. ಕೆಲವೊಮ್ಮೆ ನಾನು ಮಾಡಲಿಲ್ಲ, ನಾನು ನೋಡಿಲ್ಲ ಅಂತ, ಇಲ್ಲ ಅಂತಲೂ ಹೇಳಬೇಕಾಗುತ್ತೆ. ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು? ತುಂಬ ಸುಲಭ. ಈ ಡಿಡೆಂಟ್ ಎಂಬ ಒಂದೇ ಒಂದು ಪದ ಸಾಕು. ನೋಡಿ ಈ ಫಾರ್ಮುಲನ. ಪರ್ಸನ್ ಪ್ಲಸ್ ಡಿಡೆಂಟ್ ಪ್ಲಸ್ ವರ್ಬ್ ಪ್ರೆಸೆಂಟ್ ಟೆನ್ಸ್. V1 ಅಂದರೆ ವರ್ಬ್ ಪ್ರೆಸೆಂಟ್ ಟೆನ್ಸ್. ಇಲ್ಲಿ ನೋಡಿ, ಈ ಡಿಡೆಂಟ್ ಇದೆಯಲ್ಲ, ಇದು ಡಿಡ್ ನಾಟ್ ಎಂಬುದರ ಶಾರ್ಟ್ ಫಾರ್ಮ್. ನೀವು ನಾನು ಮಾಡಲಿಲ್ಲ ಅಂತ ಹೇಳುವಾಗ ಯಾವ ವ್ಯಕ್ತಿ ಮಾಡಲಿಲ್ವೋ ಅವರ ಹೆಸರು ಅಥವಾ ಪದ ಹಾಕಿ. ಐ, ಹಿ, ಶಿ, ಉಯ್. ಆಮೇಲೆ ಈ ಡಿಡೆಂಟನ್ನು ಹಾಕಿ. ಆಮೇಲೆ ಆ ಕೆಲಸದ ಮೊದಲ ರೂಪ ಅಂದರೆ ವರ್ಬ್ ಪ್ರೆಸೆಂಟ್ ಟೆನ್ಸನ್ನು ಹಾಕಿ, ಅಷ್ಟೇ. ಮೊದಲನೇ ಎಕ್ಸಾಂಪಲ್ ನೋಡೋಣ. ಐ ಡಿಡೆಂಟ್ ಕಾಲ್. ಈಗ ನಿಮ್ಮ ಅಮ್ಮ ಕೇಳ್ತಾರೆ, ಫ್ರೆಂಡ್ಗೆ ಫೋನ್ ಮಾಡಿದ್ಯಾ ಅಂತ. ಆಗ ನೀವು ಮಾಡಿಲ್ಲ ಅಂದ್ಕೊಳ್ಳಿ. ಆವಾಗ ನೀವು ನಾನು ಫೋನ್ ಮಾಡಲಿಲ್ಲ ಅಂತ ಹೇಳಬೇಕು. ಇಲ್ಲಿ ನಾನು ಅಂದರೆ ಐ, ಆಮೇಲೆ ನಮ್ಮ ಮ್ಯಾಜಿಕ್ ಪದ ಡಿಡೆಂಟ್ ಸೇರಿಸಿ ಫೋನ್ ಮಾಡೋದಕ್ಕೆ ಇಂಗ್ಲೀಷ್ನಲ್ಲಿ ಕಾಲ್ ಅಂತೀವಿ. ವಾಕ್ಯ ಏನಾಯಿತು? ಐ ಡಿಡೆಂಟ್ ಕಾಲ್. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲೂ ಅಷ್ಟೇ. ಐ ಡಿಡೆಂಟ್ ಕಾಲ್ಡ್ ಅಂತ ಅಂದರೆ ಮತ್ತೆ 2 ಸಿಂಹಗಳು ಬಂದಂತೆ ಆಗುತ್ತೆ. ಆ ತಪ್ಪು ಮಾತ್ರ ಮಾಡಬೇಡಿ. ಡಿಡೆಂಟ್ ಪಕ್ಕ ಯಾವತ್ತು ಕಾಲ್ ಅಂತಲೇ ಇರಬೇಕು. ಹಾಗೆ 2ನೇ ಎಕ್ಸಾಂಪಲಲ್ಲಿ ಹಿ ಡಿಡೆಂಟ್ ಸಿ, ಅವನು ನೋಡಲಿಲ್ಲ. ನಿಮ್ಮ ತಮ್ಮಂದೇನೋ ಒಂದು ವಸ್ತು ಕಳೆದು ಹೋಗಿದೆ, ಅದನ್ನು ಅವನು ನೋಡೇ ಇಲ್ಲ. ಅವನು ನೋಡಲಿಲ್ಲ ಅಂತ ನೀವು ಹೇಳಬೇಕು. ಇಲ್ಲಿ ಅವನು ಅಂದರೆ ಹಿ, ನಂತರ ನೆಗೆಟಿವ್ ಪದ ಡಿಡೆಂಟ್ ಹಾಕಿ. ನೋಡುವುದು ಅಂದರೆ ಸಿ. ಈಗ ವಾಕ್ಯ ಏನಾಯಿತು? ಹಿ ಡಿಡೆಂಟ್ ಸಿ. ಅಕಸ್ಮಾತ್ ನೀವು ಹಿ ಡಿಡೆಂಟ್ ಸಾ ಅಂದರೆ ಅದು ತಪ್ಪು. ಹಾಗೆ 3ನೇ ಎಕ್ಸಾಂಪಲ್ ನೋಡೋಣ. ವಿ ಡಿಡೆಂಟ್ ಫಾರ್ಗೆಟ್, ನಾವು ಮರಿಲಿಲ್ಲ. ಈಗ ನೀವೆಲ್ಲರೂ ಸೇರಿ ಒಂದು ವಿಷಯನ ಮರೆತುಬಿಟ್ಟಿದ್ದೀರಾ ಅಂತ ಯಾರೋ ಹೇಳ್ತಾರೆ. ಆದರೆ ನಾವು ಮರೆಯಲಿಲ್ಲ ಅಂತ ಸ್ಟ್ರಾಂಗ್ ಆಗಿ ಹೇಳಬೇಕು. ಇಲ್ಲಿ ನಾವು ಅಂದರೆ ವಿ, ಮರೆಯೋದಿಲ್ಲ ಅನ್ನೋದಕ್ಕೆ ಡಿಡೆಂಟ್ ಹಾಕಿ. ಮರೆಯುವುದು ಅಂದರೆ ಇಂಗ್ಲೀಷ್ನಲ್ಲಿ ಫಾರ್ಗೆಟ್. ಈಗ ವಾಕ್ಯ ಏನಾಗುತ್ತೆ ಹೇಳಿ ನೋಡೋಣ. ವಿ ಡಿಡೆಂಟ್ ಫಾರ್ಗೆಟ್. ನೋಡಿ ಮಕ್ಕಳೇ, ಫಾರ್ಗಾಟ್ ಅಂತ ಬಳಸಬೇಡಿ. ಡಿಡೆಂಟ್ ಜೊತೆ ಯಾವಾಗಲೂ ಫಾರ್ಗೆಟ್ ಅಂದರೆ ವರ್ಬ್ ಪ್ರೆಸೆಂಟ್ ಟೆನ್ಸಲ್ಲೇ ಇರಲಿ. ಓಕೆ? ಹಾಗೆ ನೀವೆಲ್ಲ ಅಂದ್ಕೊಳ್ತೀರ ಇಂಗ್ಲೀಷ್ ಅಂದರೆ ತುಂಬ ಕಷ್ಟ ಅಂತ. ಆದರೆ ಈ ಡಿಡೆಂಟ್ ಅನ್ನೋದು ಎಷ್ಟು ಒಳ್ಳೆ ಪದ ಅಂದರೆ ಇದು ಯಾರ ಜೊತೆ ಬೇಕಾದರೂ ಹೋಗುತ್ತೆ. ಐ ಡಿಡೆಂಟ್, ಹಿ ಡಿಡೆಂಟ್, ಶಿ ಡಿಡೆಂಟ್, ವಿ ಡಿಡೆಂಟ್, ಯಾವುದೂ ಬದಲಾಗಲ್ಲ. ನೀವು ಮಾಡಬೇಕಾಗಿರೋದು ಇಷ್ಟೇ. ಡಿಡೆಂಟ್ ಪಕ್ಕದಲ್ಲಿ ಕೆಲಸದ ಮೊದಲ ರೂಪ ಅಂದರೆ ವರ್ಬ್ ಪ್ರೆಸೆಂಟ್ ಹಾಕಿಬಿಟ್ರೆ ನಿಮ್ಮ ಕೆಲಸ ಮುಗ್ದೇ ಹೋಯಿತು. ಈಗ ನೀವೊಂದು ಟ್ರೈ ಮಾಡಿ. ನಾನು ಊಟ ಮಾಡಲಿಲ್ಲ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀರಾ? ನಾನು ಹೇಳಿದ ಫಾರ್ಮುಲಾನ ನೆನಪಿಟ್ಕೊಂಡು ಟ್ರೈ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮಕ್ಕಳೇ, ಇಲ್ಲಿವರೆಗೆ ನಾವು ನಿಯಮಗಳನ್ನು ಕಲಿತ್ವಿ. ಈಗ ಈ ನಿಯಮಗಳನ್ನು ನಮ್ಮ ಡೈಲಿ ಲೈಫ್ನಲ್ಲಿ, ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ವ್ಯವಹಾರಗಳಲ್ಲಿ ಹೇಗೆ ಬಳಸೋದು ಅಂತ ನೋಡೋಣ. ಹಣದ ವಿಷಯ ಬಂದಾಗ ನಮಗೆ ಇಂಗ್ಲೀಷ್ ಸರಿಯಾಗಿ ಬರಲಿಲ್ಲ ಅಂದರೆ ಸ್ವಲ್ಪ ಮುಜುಗರ ಆಗುತ್ತೆ ಅಲ್ವಾ? ಇವತ್ತಿನಿಂದ ಆ ಭಯ ಬೇಡ. ಈ 4 ವಾಕ್ಯಗಳನ್ನ ಸರಿಯಾಗಿ ಗಮನಿಸಿ. ಮೊದಲನೇ ಎಕ್ಸಾಂಪಲ್ ನೋಡಿ. ಡಿಡ್ ಯು ಪೇ ದ ರೆಂಟ್? ನೀವು ಬಾಡಿಗೆ ಪಾವತಿಸಿದ್ದೀರಾ? ಈಗ ತಿಂಗಳ ಮೊದಲ ವಾರ ಬಂದ ತಕ್ಷಣ ಮನೆ ಮಾಲೀಕರು ಅಥವಾ ನೀವು ನಿಮ್ಮ ಫ್ರೆಂಡ್ ಹತ್ರ ಕೇಳಬೇಕು, ಬಾಡಿಗೆ ಕಟ್ಟಿದ್ಯಾ ಅಂತ. ಇಲ್ಲಿ ಪ್ರಶ್ನೆ ಕೇಳ್ತಾ ಇರೋದ್ರಿಂದ ವಾಕ್ಯ ಡಿಡ್ಡಿಂದ ಶುರುವಾಗುತ್ತೆ. ಪಾವತಿಸೋದು ಅಂದರೆ ಇಂಗ್ಲೀಷ್ನಲ್ಲಿ ಪೇ ಅಂತ. ಇದು ಕೆಲಸದ ಮೊದಲ ರೂಪ ಅಂದರೆ ವರ್ಬ್ ಪ್ರೆಸೆಂಟ್ ಟೆನ್ಸ್. ಇಲ್ಲಿ ಡಿಡ್ ಯು ಪೇಡ್ ಅಂತ ಅನ್ಬೇಡಿ, ಯಾಕಂದರೆ ಡಿಡ್ ಆಲ್ರೆಡಿ ಮುಗಿದು ಹೋದ ಕೆಲಸವನ್ನು ತೋರಿಸ್ತಾ ಇದೆ. ಹಾಗಾಗಿ ಪೇ ಸಾಕು. ಹಾಗೆ ನೆನಪಿಟ್ಕೊಳ್ಳಿ, ಡಿಡ್ ಪ್ಲಸ್ ಪರ್ಸನ್ ಅಂದರೆ ನಾವಿಲ್ಲಿ ಯುನ ಬಳಸಿದ್ದೀವಿ, ಪ್ಲಸ್ ವರ್ಬ್ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ ಅಂದರೆ ಪೇ. ಓಕೆ? ಹಾಗಾಗಿ ನಾವೇನು ಹೇಳ್ತಾ ಇದ್ದೀವಿ? ಡಿಡ್ ಯು ಪೇ ದ ರೆಂಟ್?
ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಲ್ವಾ. ಹಾಗೆ ಎರಡನೇ ವಾಕ್ಯ ನೋಡೋಣ. ಐ ಡಿಡೆಂಟ್ ರಿಸೀವ್ ದ ಮನಿ. ನನಗೆ ಹಣ ಬರಲಿಲ್ಲ. ಇದನ್ನು ಹೇಗೆ ಹೇಳೋದು? ಯಾರೋ ನಿಮಗೆ ಫೋನ್ ಮಾಡಿ ಹಣ ಕಳಿಸಿದ್ದೇನೆ ಅಂತ ಹೇಳ್ತಾರೆ, ಆದರೆ ಅದು ನಿಮ್ಮ ಅಕೌಂಟ್ಗೆ ಇನ್ನೂ ಬಂದಿರಲ್ಲ. ಆಗ ನೀವು ಈ ವಾಕ್ಯಗಳನ್ನು ಬಳಸಬೇಕು. ನನಗೆ ಹಣ ಬರಲಿಲ್ಲ ಅಥವಾ ಹಣ ಸ್ವೀಕರಿಸಲಿಲ್ಲ. ಇಲ್ಲಿ ಇಲ್ಲ ಅಂತ ಹೇಳ್ತಾ ಇರೋದ್ರಿಂದ ಡಿಡೆಂಟ್ ಅಂತ ಬಳಸಿದ್ದೀವಿ. ಪಡೆಯುವುದು ಅಥವಾ ಸ್ವೀಕರಿಸುವುದು ಅಂದರೆ ಇಂಗ್ಲೀಷ್ನಲ್ಲಿ ರಿಸೀವ್ ಅಂತ ಅರ್ಥ. ಇಲ್ಲಿ ಗಮನಿಸಿ, ರಿಸೀವ್ಡ್ ಅಂತ ಪಾಸ್ಟ್ ಟೆನ್ಸ್ ಬಳಸೋ ಹಾಗಿಲ್ಲ. ಡಿಡೆಂಟ್ ಪಕ್ಕದಲ್ಲಿ ಯಾವಾಗಲೂ ರಿಸೀವ್ ಅನ್ನೋ ಮೊದಲ ರೂಪವೇ ಇರಬೇಕು. ಓಕೆ, ಹಾಗಾಗಿ ಏನು ಹೇಳಬೇಕು? ಐ ಡಿಡೆಂಟ್ ರಿಸೀವ್ ದ ಮನಿ. ಓಕೆ, ಇನ್ನು ಮೂರನೇ ವಾಕ್ಯ ನೋಡೋಣ. ಡಿಡ್ ಶಿ ಬೈ ದ ಡ್ರೆಸ್? ಅವಳು ಆ ಬಟ್ಟೆ ತಗೊಂಡ್ಲಾ ಅಂತ. ಈಗ ನಿಮ್ಮ ತಂಗಿನೋ ಅಥವಾ ಫ್ರೆಂಡೋ ಶಾಪಿಂಗ್ಗೆ ಹೋಗಿದ್ರು, ಅವರು ಬಟ್ಟೆ ತಗೊಂಡ್ರಾ ಅಂತ ನೀವು ಕೇಳಬೇಕು ಅಲ್ವಾ. ಇಲ್ಲಿ ಅವಳು ಅಂದರೆ ಶಿ ಅಂತ ಒಬ್ಬರೇ ಇದ್ದರೂ ಕೂಡ ನಾವು ಡಿಡ್ಡನ್ನೇ ಬಳಸ್ತೀವಿ. ಈಗ ಕೊಳ್ಳೋದು ಅಥವಾ ಖರೀದಿಸೋದಕ್ಕೆ ಇಂಗ್ಲೀಷ್ನಲ್ಲಿ ಬೈ ಅಂತ ಹೇಳ್ತೀವಿ. ಡಿಡ್ ಶಿ ಬಾಟ್ ಅಂತ ಎಷ್ಟೋ ಜನ ತಪ್ಪು ಮಾಡ್ತಾರೆ, ಆದರೆ ನಮ್ಮ ರೂಲ್ ಮಾತ್ರ ನೆನಪಿದೆಯಲ್ಲ, ಸಿಂಹದ ಪಕ್ಕ ಇನ್ನೊಂದು ಸಿಂಹ ಬೇಡ, ಅದಕ್ಕೆ ಬೈ ಅಂತಲೇ ಹೇಳಬೇಕು. ಓಕೆ, ಅಂದರೆ ಡಿಡ್ ಶಿ ಬೈ ದ ಡ್ರೆಸ್ ಅಂತ ಪ್ರಶ್ನೆ ಮಾಡಬೇಕು. ಓಕೆ, ಹಾಗೆ ನಾಲ್ಕನೇ ವಾಕ್ಯನ ನೋಡೋಣ. ಇಲ್ಲಿ ಹಿ ಡಿಡೆಂಟ್ ಸೆಂಡ್ ದ ಬಿಲ್. ಅವನಿನ್ನು ಬಿಲ್ ಕಳಿಸ್ಲಿಲ್ಲ. ಯಾರೋ ಒಬ್ಬ ಶಾಪ್ನವನು ನಿಮಗೆ ಬಿಲ್ ಕಳಿಸ್ಬೇಕಿತ್ತು, ಆದರೆ ಕಳಿಸ್ಲಿಲ್ಲ. ಅದನ್ನು ನೀವು ಇನ್ನೊಬ್ಬರಿಗೆ ಹೇಳಬೇಕು ಅಲ್ವಾ. ಇಲ್ಲಿ ಅವನು ಅಂದರೆ ಹಿ ನೆಗೆಟಿವ್ ಆಗಿರೋದ್ರಿಂದ ಡಿಡೆಂಟ್ ಸೇರಿಸಿದ್ದೀವಿ. ಕಳಿಸೋದು ಅಂದರೆ ಇಂಗ್ಲೀಷ್ನಲ್ಲಿ ಸೆಂಡ್. ಇಲ್ಲಿ ಸೆಂಟ್ ಅಂತ ಪಾಸ್ಟ್ ಟೆನ್ಸ್ ಬಳಸಬೇಡಿ, ಬದಲಿಗೆ ಸೆಂಡ್ ಅಂತಲೇ ಇರಲಿ. ಅಂದರೆ ನಾವಿಲ್ಲಿ ವರ್ಬ್ನ ಪ್ರೆಸೆಂಟ್ ರೂಪನೇ ಬಳಸಬೇಕು. ಓಕೆ, ಹಾಗಾಗಿ ಹಿ ಡಿಡೆಂಟ್ ಸೆಂಡ್ ದ ಬಿಲ್. ಓಕೆ, ನೋಡಿ ಮಕ್ಕಳೇ, ಈ 4 ವಾಕ್ಯಗಳಲ್ಲೂ ನೀವು ಒಂದು ವಿಷಯನ ಗಮನಿಸಿರಬೇಕು. ಅದು ಹಣ ಇರಲಿ, ಬಟ್ಟೆ ಇರಲಿ ಅಥವಾ ಬಿಲ್ ಇರಲಿ, ಬಳಸುವ ಫಾರ್ಮುಲಾ ಮಾತ್ರ ಒಂದೇ. ಪ್ರಶ್ನೆ ಕೇಳುವಾಗ ಡಿಡ್ ಇರಲಿ ಡಿಡೆಂಟ್ ಇರಲಿ, ನಾವು ಅಲ್ಲಿ ಬಳಸೋದು ಯಾವುದು? ಕ್ರಿಯಾಪದದ ಪ್ರೆಸೆಂಟ್ ಟೆನ್ಸ್. ಓಕೆ, ಇಷ್ಟನ್ನು ನೀವು ಗಟ್ಟಿಯಾಗಿ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನೀವು ಬ್ಯಾಂಕ್ನಲ್ಲಾಗಲಿ ಅಥವಾ ಆಫೀಸ್ನಲ್ಲಾಗಲಿ ಯಾರಿಗಾದರೂ ಇಂಗ್ಲೀಷ್ನಲ್ಲಿ ಧೈರ್ಯವಾಗಿ ಉತ್ತರ ಕೊಡ್ಬೋದು. ಹಾಗೆ ನಿಮಗೊಂದು ಹೋಮ್ವರ್ಕ್ ಕೂಡ ಇದೆ. ಅವನು ಹಣ ಕೊಡಲಿಲ್ಲ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀರಾ? ಕೊಡೋದು ಅಂದರೆ ಗಿವ್ ಅಂತ ಅರ್ಥ. ಯೋಚನೆ ಮಾಡಿ ಕಮೆಂಟ್ ಮಾಡಿ, ಆಯಿತಾ? ಓಕೆ, ಇವತ್ತಿನ ಕ್ಲಾಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಈಗ ಇಡೀ ಪಾಠದ ಕ್ವಿಕ್ ಸಮರಿ ನೋಡೋಣ. ನೀವು ಪರೀಕ್ಷೆಗೆ ಹೋಗೋ ಮುನ್ನ ಅಥವಾ ಯಾರ ಹತ್ರನಾದರೂ ಇಂಗ್ಲೀಷ್ ಮಾತನಾಡುವ ಮುನ್ನ ಈ 4 ಪಾಯಿಂಟ್ಸನ್ನು ನೆನಪಿಸ್ಕೊಂಡ್ರೆ ಸಾಕು. ನೀವು ಡಿಡ್ ಬಳಸುವಾಗ ಯಾವತ್ತೂ ತಪ್ಪು ಮಾಡಲ್ಲ. ಆ ಪಾಯಿಂಟ್ ಯಾವುದು ಹಾಗಾದರೆ? ಪಾಯಿಂಟ್ 1, ಡಿಡ್ ಎಲ್ರಿಗೂ ಸಮಾನ ಅಂದರೆ ಯೂನಿವರ್ಸಲ್ ಫ್ರೆಂಡ್. ನೋಡಿ, ಮೊದಲನೇ ವಿಷಯ ನೆನ್ಪಿಟ್ಕೊಳ್ಬೇಕು, ಈ ಡಿಡ್ ಅನ್ನೋ ಪದಕ್ಕೆ ಯಾವುದೇ ಭೇದ ಭಾವ ಇಲ್ಲ. ಅದು ಐ ಇರಲಿ, ಯು ಇರಲಿ, ಹಿ ಅಥವಾ ಶಿ ಇರಲಿ, ಅಥವಾ ತುಂಬ ಜನರಿರುವ ದೇ ಅಥವಾ ವಿ ಇರಲಿ, ಎಲ್ರಿಗೂ ಈ ಡಿಡ್ ಒಬ್ಬನೇ ಫ್ರೆಂಡ್. ಅವನು ಬಂದ ಅನ್ನೋಕ್ಕೂ ಡಿಡ್ ಬೇಕು, ನಾವೆಲ್ಲ ಬಂದ್ವಿ ಅನ್ನೋಕ್ಕೂ ಡಿಡ್ ಬೇಕು. ಇದು ಎಲ್ರಿಗೂ ಸಮಾನವಾಗಿ ಅನ್ವಯಿಸುತ್ತೆ. ಹಾಗೆ ಪಾಯಿಂಟ್ 2, ಮುಗಿದು ಹೋದ ಕೆಲಸಕ್ಕೆ ಮಾತ್ರ ಬಳಕೆ ಅಂದರೆ ಪಾಸ್ಟ್ ಟೆನ್ಸ್ ಓನ್ಲಿ. ಯಾವಾಗಲೂ ನೆನ್ಪಿಡಿ, ಈ ಡಿಡ್ ಅನ್ನೋದು ಭೂತಕಾಲದ ಮಾತುಗಳಿಗೆ ಮಾತ್ರ ಮೀಸಲು. ಒಂದು ಕೆಲಸ ಆಲ್ರೆಡಿ ಮುಗಿದು ಹೋಗಿದೆ ಅಂದಾಗ ಮಾತ್ರ ನಾವು ಇದನ್ನು ಬಳಸಬೇಕು. ನಾಳೆ ಮಾಡೋ ಕೆಲಸಕ್ಕಾಗಲಿ ಅಥವಾ ಈಗ ಮಾಡ್ತಾ ಇರೋ ಕೆಲಸಕ್ಕಾಗಲಿ ಈ ಡಿಡ್ಡನ್ನು ಬಳಸೋ ಹಾಗಿಲ್ಲ. ಪಾಸ್ಟ್ ಟೆನ್ಸ್ ಅಂದ್ರೇ ಡಿಡ್ ಅಂತ ಫಿಕ್ಸ್ ಆಗಿಬಿಡಿ. ಮೂರನೇ ಪಾಯಿಂಟ್ ನೋಡೋದಾದರೆ, ಡಿಡ್ ಬಂದಾಗ ಯಾವಾಗಲೂ ವರ್ಬ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಕ್ರಿಯಾಪದದ ಮೊದಲನೇ ರೂಪ ಬರಬೇಕು. ಇದು ಒಂಥರ ಈ ಪಾಠದ ಕಿಂಗ್ ಅಂತಲೇ ಹೇಳ್ಬೋದು. ನಾನು ಮೊದಲೇ ಹೇಳಿದ ಹಾಗೆ ವಾಕ್ಯದಲ್ಲಿ ಡಿಡ್ ಅಥವಾ ಡಿಡೆಂಟ್ ಬಂದ ತಕ್ಷಣ ಅದರ ಪಕ್ಕದಲ್ಲಿ ಬರೋದು ಕೆಲಸ ಅಂದರೆ ವರ್ಬ್. ಯಾವಾಗಲೂ ತನ್ನ ಮೊದಲ ರೂಪದಲ್ಲೇ ಪ್ರೆಸೆಂಟ್ ಫಾರ್ಮಲ್ಲೇ ಇರುತ್ತೆ. ಒಂದೇ ಕಾಡಲ್ಲಿ 2 ಸಿಂಹಗಳು ಇರಲ್ಲ ಅನ್ನೋ ಉದಾಹರಣೆ ಯಾವತ್ತೂ ಮರಿಬೇಡಿ. ನೋಡಿ, ಡಿಡ್ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಪಕ್ಕದ ಪದ ಕೂಡ ಪಾಸ್ಟ್ ಟೆನ್ಸ್ ಆಗಿರಬಾರ್ದು. ಇದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ಹಾಗೆ ಕೊನೆಯದಾಗಿ ನೀವು ಯಾರಿಗಾದರೂ ಪ್ರಶ್ನೆ ಕೇಳಬೇಕು ಅಂದಾಗ ಆ ವಾಕ್ಯ ಡಿಡ್ಡಿಂದಲೇ ಶುರುವಾಗಬೇಕು. ಡಿಡ್ ಅನ್ನೋದು ಪ್ರಶ್ನೆ ಕೇಳೋಕೆ ಬಳಸೋ ಒಂದು ಟೂಲ್ ಇದ್ದಂತೆ. ಇದನ್ನ ಮೊದಲು ಹಾಕಿದ್ರೆ ಸಾಕು, ನಿಮ್ಮ ಪ್ರಶ್ನೆ ರೆಡಿ ಆಗಿಬಿಡುತ್ತೆ. ಹಾಗೆ ಸ್ಟೂಡೆಂಟ್ಸ್, ಇದನ್ನ ಸುಲಭವಾಗಿ ನೆನ್ಪಿಟ್ಕೊಳ್ಳೋಕೆ ಈ 3 ಪದಗಳನ್ನ ಮಂತ್ರದ ಥರ ಜಪ ಮಾಡಿ. ಡಿಡ್ ಪಾಸ್ಟ್ V1 ಅಂದರೆ ಡಿಡ್ ಅನ್ನೋದು ಪಾಸ್ಟ್ ಟೆನ್ಸ್ ತೋರಿಸುತ್ತೆ. ಆದರೆ ಪಕ್ಕದಲ್ಲಿರೋ V1 ಅಂದರೆ ಮೊದಲ ರೂಪವನ್ನೇ ಕರ್ಕೊಂಡು ಬರುತ್ತೆ ಕ್ರಿಯಾಪದದ್ದು. ಇಷ್ಟು ಗೊತ್ತಿದ್ರೆ ನೀವು ಇಂಗ್ಲೀಷ್ನ ಗೆದ್ದ ಹಾಗೆ. ಇವತ್ತಿನ ಪಾಠ ನಿಮಗೆ ಪೂರ್ತಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಂಗ್ಲೀಷ್ ಕಲಿಯೋದು ಕಷ್ಟ ಅಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಮುಂದಿನ ಕ್ಲಾಸಲ್ಲಿ ಸಿಗೋಣ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನೀವು ಪ್ರಾಕ್ಟೀಸ್ ಮಾಡ್ತಾನೆ ಇರಿ. ಆಲ್ ದಿ ಬೆಸ್ಟ್.